ಇನ್ನು ಕರಾವಳಿ ಪಶ್ಚಿಮ ಘಟ್ಟದಲ್ಲಿ ಮಳೆ ಅಬ್ಬರಿಸ್ತಾ ಇದೆ. ಕಾರವಾರ ಅಂಕೋಲಾದಿಂದ ಉಡುಪಿವರೆಗೂ ಕೂಡ ಭಾರಿ ಮಳೆ ಆಗ್ತಿದ್ದು ಅವಾಂತರಗಳು ಸೃಷ್ಟಿಯಾಗಿವೆ. ಸೇತುವೆಗಳು ಜಲಾವೃತವಾಗಿದ್ದು ರಸ್ತೆಗಳು ನದಿಗಳಂತಾಗಿವೆ. ನದಿಗಳು ಅಬ್ಬರಿಸ್ತಿವೆ, ಹಳ್ಳ ಕೊಳ್ಳಗಳು ತುಂಬಿ ಹರಿಯುತ್ತಿವೆ. ಉಕ್ಕಿ ಹರಿಯುತ್ತಿರೋ ನದಿ ನೀರು ಹೊಲಗಳಿಗೂ ನುಗ್ಗಿ ಬೆಳೆಯನ್ನೇ ನುಂಗಿ ಹಾಕಿದೆ. ಮಳೆ ನೀರು ಮನೆಗಳಿಗೂ ದಿಗ್ಬಂಧನ ಹಾಕಿದೆ. ಕರಾವಳಿ ಪಶ್ಚಿಮ ಘಟ್ಟದಲ್ಲಿ ಮಳೆಯಬ್ಬರ ಹೆಚ್ಚಾಗಿದೆ. ಅಂಕೋಲಾದಲ್ಲಿ ಮಳೆಯಬ್ಬರ, ಸೇತುವೆಗಳು ಜಲಾವೃತ. ಉತ್ತರ ಕನ್ನಡದ ಹಲವು ಜಿಲ್ಲೆಗಳಲ್ಲಿ ಮಳೆಯಬ್ಬರ ಜೋರಾಗಿದೆ. ಅದರಲ್ಲೂ ಶಿರಕುರುಳಿ ಗ್ರಾಮದಲ್ಲಿ ಹಳ್ಳಕ್ಕೆ ನಿರ್ಮಿಸಿದ್ದ ಸೇತುವೆ ಜಲಾವೃತವಾಗಿದ್ದು ಗ್ರಾಮಸ್ಥರು ಓಡಾಡಲು ಪರದಾಡುತ್ತಿದ್ದಾರೆ. ಶಾಲೆ, ಆಸ್ಪತ್ರೆ ಸೇರಿ ಪ್ರತಿಯೊಂದಕ್ಕೂ 4 ರಿಂದ 5 ಕಿಲೋಮೀಟರ್ ದೂರ ಕ್ರಮಿಸಿ ಹೆದ್ದಾರಿಗೆ ಹೋಗಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹೊನ್ನಾವರ ತಾಲೂಕಿನ ಗುಂಡಬಾಳ ನದಿ ಅಬ್ಬರಿಸುತ್ತಿದ್ದು ಮನೆ, ಅಡಕೆ ತೋಟ, ಹೊಲಗಳಿಗೂ ನದಿ ನೀರು ನುಗ್ಗಿದೆ. ಅತ್ತ ಕುಮಟಾದಲ್ಲಿ ರಸ್ತೆ ಬಂದ್ ಆಗಿದ್ದು ಜನ ಪರದಾಡ್ತಿದ್ದಾರೆ. ಕುಮಟಾ ತಾಲೂಕಿನ ಕೊನಳ್ಳಿ ಗ್ರಾಮದಲ್ಲಿ 50ಕ್ಕೂ ಹೆಚ್ಚು ಮನೆ ಜಲಾವೃತವಾಗಿದೆ. ಹಗ್ಗ, ದೋಣಿ ಮೂಲಕ ಜನ ಕಾಳಜಿ ಕೇಂದ್ರಕ್ಕೆ ಬಂದಿದ್ದಾರೆ. ಇನ್ನು ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಬಾಸ್ಕೆರೆ ಗ್ರಾಮದಲ್ಲಿ ಮಳೆಯಿಂದ ಭಾರೀ ಹಾನಿಯಾಗಿದೆ. ಗ್ರಾಮದ 500 ಎಕರೆ ಅಡಿಕೆ ತೋಟಕ್ಕೆ ಹಳ್ಳದ ನೀರು ನುಗ್ಗಿದೆ. ಮಳೆ ಮುಂದುವರೆದ್ರೆ 200 ಮನೆಗಳಿಗೆ ಜಲ ದಿಗ್ಬಂಧನ ಆಗುವ ಸಾಧ್ಯತೆ ಇದೆ. ಈ ತೋಟದಲ್ಲಿ ನಿನ್ನೆಯಿಂದ ನೀರು ನಿಂತ್ಕೊಂಡಿದೆ. ಈ ಪ್ರಮುಖವಾಗಿ ಏನಂದರೆ ಅಡಿಕೆ ತೋಟದಲ್ಲಿ ಒಂದು 24 ಗಂಟೆ ಈ ರೀತಿಯಾಗಿ ಮಳೆ ನೀರು ನಿಂತ್ಕೊಂಡ್ಬಿಟ್ರೆ ಅಡಿಕೆ ಬೆಳೆಗೆ ಸಾಕಷ್ಟು ನಷ್ಟ ಆಗುತ್ತೆ. ಹಾಗಾಗಿ ಈಗೇನು ದೃಶ್ಯದಲ್ಲಿ ನೋಡ್ತಿದ್ದೀರಾ, ಈ ರೀತಿಯಾಗಿ ಈಗ ಸುತ್ತಮುತ್ತಲು ಸುಮಾರು ಒಂದು 500 ಎಕರೆ ಅಡಿಕೆ ತೋಟಕ್ಕೆ ಇದೇ ರೀತಿಯಾದಂಥ ಪರಿಸ್ಥಿತಿ ಇದೆ. ಯಾಕೆಂದರೆ ಕೂಗಳತೆ ದೂರದಲ್ಲಿ ಹಳ್ಳ ಇದೆ, ಬಾಸ್ಕೆರೆ ಹಳ್ಳ ಅಂತಾರೆ. ಅದು ಬಾಸ್ಕೆರೆ ಹಳ್ಳ ಬಹಳಷ್ಟು ತುಂಬಿ ಹರಿತಾ ಇದೆ. ಆ ಹಿನ್ನೆಲೆಯಲ್ಲಿ ಇಲ್ಲಿ ಯಾರೂ ಸಹಿತ ಬರುವಂಥ ಪರಿಸ್ಥಿತಿಯೂ ಸಹಿತ ಇಲ್ಲ. ಹಾಗಾಗಿ ಇಲ್ಲಿರುವಂಥ ಜನರು ಆತಂಕದಲ್ಲಿಯೇ ಕಾಲ ಕಳೆಯುವಂಥ ಪರಿಸ್ಥಿತಿ ಆಗಿದೆ. ಹೊನ್ನಾವರ ಕಾಳಜಿ ಕೇಂದ್ರಕ್ಕೆ ಸಚಿವ ಮಂಕಾಳ್ ವೈದ್ಯ ಭೇಟಿ ನೀಡಿ ಸಂತ್ರಸ್ತರ ಅಹವಾಲು ಆಲಿಸಿದ್ರು. ಹೊನ್ನಾವರ ಚಿಕ್ಕನಕೋಡ್ ಮಳೆ ಸಂತ್ರಸ್ತರಿಗೆ ಪರಿಹಾರದ ಭರವಸೆ ನೀಡಿದ್ರು. ಮೇಲ್ಗಡೆ ಯಾರಿಗೂ ಜಾಗ ಇಲ್ಲ, ಅವ್ರಿಗೆ ಮಾತ್ರ ಕೊಡೋದು. ಜಾಗ ಇದೆ ಅಂದ್ರೆ ಅಲ್ಲಿ ಮನೆ ಕಟ್ಟಲಿಕ್ಕೆ ಏನಾದ್ರು ಬೇಕು ಅಂದ್ರೆ ಮನೆ. ಕಾರವಾರದ ಮುದಗಾ ಬಳಿ ಗುಡ್ಡ ಕುಸಿತ. ಇಲ್ನೋಡಿ, ರಸ್ತೆ ಮೇಲೆ ಬೃಹದಾಕಾರದ ಬಂಡೆ ಕುಸಿದಿದೆ. ಗುಡ್ಡದ ಮಣ್ಣು ರಸ್ತೆಯನ್ನೇ ಮುಚ್ಚಿ ಹಾಕಿದೆ. ಕಾರವಾರ ತಾಲೂಕಿನ ಮುದಗಾ ಬಳಿ ಗುಡ್ಡ ಕುಸಿತವಾಗಿದ್ದು ಸಂಚಾರ ಅಸ್ತವ್ಯಸ್ತವಾಗಿದೆ. ಈ ವೇಳೆ ಗುಡ್ಡ ಕುಸಿದ ಕಾರಣ ಅನಾಹುತ ತಪ್ಪಿದೆ. ಪಕ್ಕದಲ್ಲೇ ಗುಡ್ಡ ಕುಸಿದಿದ್ರೂ ಪ್ರವಾಸಿಗರು ಹುಚ್ಚಾಟ ಮೆರೆಯುತ್ತಿದ್ದಾರೆ. ಕನ್ಯಾಕುಮಾರಿಯಿಂದ ಮುಂಬೈಗೆ ಅದು ಅಂತ ರಾಷ್ಟ್ರೀಯ ಹೆದ್ದಾರಿ. ಈ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಗುಡ್ಡ ಕುಸಿತ ಆಗಿದೆ. ಇದು ಕಾರವಾರ ತಾಲೂಕಿನ ಮುದಗಾವಳಿ ಅಂತ ದೃಶ್ಯ. ಇದು ಹೆದ್ದಾರಿ ಪಕ್ಕ ಗುಡ್ಡ ಕುಸಿತ, ಕ್ಷಣ ಕ್ಷಣಕ್ಕೂ ಆತಂಕ. ಮಂಗಳೂರಿನ ಕೆಟ್ಟಿಕಲ್ ಬಳಿಯ ಹೆದ್ದಾರಿಯಲ್ಲಿ ಗುಡ್ಡ ಕ್ಷಣ ಕ್ಷಣಕ್ಕೂ ಕುಸಿಯುತ್ತಿದ್ದು ಆತಂಕ ಎದುರಾಗಿದೆ. ಮಂಗಳೂರು ಸೊಲ್ಲಾಪುರ ಸಂಪರ್ಕಿಸುವ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಗುಡ್ಡ ಸಂಪೂರ್ಣವಾಗಿ ಕುಸಿತವಾದರೆ ಸಂಪರ್ಕ ಕಡಿತವಾಗುವ ಭೀತಿ ಉಂಟಾಗಿದೆ. ಬೆಳಗಾವಿಯಲ್ಲೂ ಭಾರೀ ಮಳೆಯಾಗ್ತಿದ್ದು ಸಾವಗಾಂವ್ ಬಳಿ ರಸ್ತೆ ಕುಸಿದಿದೆ. 1/2 ಕಿಲೋಮೀಟರ್ಗೂ ಹೆಚ್ಚು ದೂರ ರಸ್ತೆ ಬಿಟ್ಟಿದೆ. ನಾನೀಗ ಬೆಳಗಾವಿ ತಾಲೂಕಿನ ಸಾವಗಾಂವ್ ಸಂಪರ್ಕಿಸುವಂತಹ ರಸ್ತೆಯಲ್ಲಿದ್ದೇನೆ. ಇಲ್ಲಿ ಬೆಳಗಾವಿಯಿಂದ ಸಾವಗಾಂವ್ಗೆ ಸಂಪರ್ಕಿಸುವಂಥ ಈ ಒಂದು ರಸ್ತೆ ಏನಿದೆ, ಕಾಂಕ್ರೀಟ್ ರಸ್ತೆಯನ್ನು ನಿರ್ಮಾಣ ಮಾಡಲಾಗಿತ್ತು. ಆದರೆ ಒಂದು ಕಡೆ ನಿರಂತರ ಮಳೆಯಿಂದಾಗಿ ಈ ರೀತಿ ಭೂಕುಸಿತ ಉಂಟಾಗ್ತಾ ಇರುವಂಥದ್ದು. ಇದರಿಂದ ರಸ್ತೆಗಳು ಕೂಡ ಈಗಾಗಲೇ ಕುಸಿದಿರುವಂಥದ್ದನ್ನು ಕೂಡ ಗಮನಿಸಬಹುದಾಗಿದೆ. ಇಲ್ಲಿ ಕೆಲವೊಂದಿಷ್ಟು ಕಡೆ ಭೂಕುಸಿತ ಉಂಟಾಗ್ತಾ ಇದ್ರೆ, ಇನ್ನು ಕೆಲವೊಂದಿಷ್ಟು ಕಡೆ ರಸ್ತೆನೇ ಬಿರುಕು ಬಿಟ್ಟಿರುವಂಥದ್ದು. ಸುಮಾರು 1/2 ಕಿಲೋಮೀಟರ್ಗೂ ಹೆಚ್ಚು ಈ ರೀತಿ ಬಿರುಕು ಬಿಟ್ಟಿರುವಂಥದ್ದು. ಕಳಪೆ ಕಾಮಗಾರಿ ಕೂಡ ಇಲ್ಲಿ ಆರೋಪ ಕೇಳಿ ಬರ್ತಾ ಇರುವಂಥದ್ದು. ಮೈದುಂಬಿ ಹರಿಯುತ್ತಿರುವ ಕೃಷ್ಣಾ ನದಿ ರೈತರ ಸಂತಸ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದಲ್ಲಿ ಧಾರಾಕಾರ ಮಳೆಯಾಗ್ತಿದ್ದು ಕೃಷ್ಣಾ ನದಿಗೆ ಭಾರೀ ಪ್ರಮಾಣದ ನೀರು ಹರಿದು ಬರ್ತಿದೆ. ಬಾಗಲಕೋಟೆ ತಾಲೂಕಿನ ಹಿಪ್ಪರಗಿ ಬ್ಯಾರೇಜ್ನಿಂದ ನೀರು ರಿಲೀಸ್ ಮಾಡಲಾಗಿದೆ. 2,70,000 ಕ್ಯೂಸೆಕ್ ನೀರು ಬಿಡುಗಡೆಯಾದರೆ ಪ್ರವಾಹದ ಆತಂಕ ಎದುರಾಗಿದೆ. ಸದ್ಯ ನಾನು ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಹಿಪ್ಪರಗಿ ಏನಿದೆ, ಹಿಪ್ಪರಗಿ ಗ್ರಾಮದಲ್ಲಿರುವಂಥ ಹಿಪ್ಪರಗಿ ಬ್ಯಾರೇಜ್ನ ವ್ಯಾಪ್ತಿ ಪ್ರದೇಶದಲ್ಲಿ ಹರಿತಾ ಇರುವಂಥ ಕೃಷ್ಣಾ ನದಿಯ ಒಂದು
ರೌದ್ರಮಯ ದೃಶ್ಯವನ್ನು ಈಗಾಗಲೇ ನಾನು ತೋರಿಸ್ತಾ ಇದ್ದೀನಿ. ಆ ದೃಶ್ಯದಲ್ಲಿ ಈಗಾಗಲೇ ಗಮನಿಸ್ತಾ ಇರುವಂತೆ ಇದು ಹಿಪ್ಪರಿಗಿ ಬ್ಯಾರೇಜು. ಸುಮಾರು 22 ಗೇಟ್ಗಳನ್ನು ಹೊಂದಿರುವಂತಹ ಒಂದು ಬೃಹತ್ ಆದಂಥ ಬ್ಯಾರೇಜ್ ಇದು. ಈ ಬ್ಯಾರೇಜ್ನಲ್ಲಿ ಈಗಾಗಲೇ ಒಟ್ಟು 22 ಗೇಟ್ಗಳಲ್ಲಿ 12 ಗೇಟ್ಗಳನ್ನು ಓಪನ್ ಮಾಡಿ ನೀರನ್ನು ಮುಂದೆ ಅಂದರೆ ಸಾಗ ಹಾಕ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಆ ದೃಶ್ಯವನ್ನು ನಾವು ತೋರಿಸ್ತಾ ಇದ್ವಿ. ಎಷ್ಟು ಮಟ್ಟಿಗೆ ನೀರಿನ ಸೆಳೆತ ಜೋರಾಗಿದೆ ಅಂತಂದರೆ ತುಂಬಾ ರಭಸವಾಗಿ ಹರಿತಾ ಇರುವಂಥದ್ದು. ಉಡುಪಿಯಲ್ಲಿ ಮಳೆಯಾರ್ಭಟ, ಶಾಲಾ ಕಾಲೇಜುಗಳಿಗೆ ರಜೆ. ಉಡುಪಿಯಲ್ಲಿ 3ನೇ ದಿನವೂ ಮಳೆಯಾರ್ಭಟ ಜೋರಾಗಿದೆ. ಬೈಂದೂರು, ಕುಂದಾಪುರ, ಬ್ರಹ್ಮಾವರದಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಲಾಗಿದೆ. ಹಾಗೆಯೇ ಬೈಂದೂರಿನ ಮರವಂತೆ ಬೀಚ್ನಲ್ಲಿ ಭಾರೀ ಗಾತ್ರದ ಅಲೆಗಳು ಅಪ್ಪಳಿಸುತ್ತಿದ್ದು ವಾಹನ ಸವಾರರಿಗೆ ಆತಂಕ ಎದುರಾಗಿದೆ. ಹೆದ್ದಾರಿಯಲ್ಲಿ ಯಾವುದೇ ತಡೆಗೋಡೆ ಇಲ್ಲದ ಕಾರಣ ಯಾರೂ ಬೀಚ್ಗೆ ಇಳಿಯದಂತೆ ತಡೆಯಲು ಸಿಬ್ಬಂದಿ ವ್ಯವಸ್ಥೆ ಮಾಡಲಾಗಿದೆ. ಜಿಲ್ಲಾಡಳಿತ ಕೂಡ ಈಗ ಕಟ್ಟುನಿಟ್ಟ ಕ್ರಮಕ್ಕೆ ಮುಂದಾಗಿರುವಂಥದ್ದು. ಮಳೆ ಆಗ್ತಿರುವ ಹಿನ್ನೆಲೆಯಲ್ಲಿ ಯಾರೂ ಕೂಡ ಸಮುದ್ರಕ್ಕೆ ಇಳಿಬಾರ್ದು ಎನ್ನುವ ಸೂಚನೆಯನ್ನು ಕೂಡ ರವಾನಿಸಿರುವಂಥದ್ದು. ಅದೇ ರೀತಿಯಾಗಿ ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕು, ಅದೇ ರೀತಿ ಬೈಂದೂರು ತಾಲೂಕು ಮತ್ತು ಬ್ರಹ್ಮಾವರ ತಾಲೂಕಿನಲ್ಲಿ ಶಾಲಾ ಕಾಲೇಜಿಗೆ ರಜೆಯನ್ನು ಕೂಡ ಘೋಷಣೆ ಮಾಡಿರುವಂಥದ್ದು. ಒಟ್ಟಾರೆಯಾಗಿ ಸ್ವಲ್ಪ ಬಿಡುವು ಕೊಟ್ಟ ಮಳೆ ಮತ್ತೆ ಶುರುವಾಗಿದ್ದು ಜನರಲ್ಲಿ ಮತ್ತೆ ಆತಂಕ ಶುರುವಾಗಿದೆ ಅಂತಲೇ ಹೇಳ್ಬೋದು. ಮಂಗಳೂರಲ್ಲೂ ಮಳೆಯಿಂದಾಗಿ ಹೆಚ್ಚಿದ ಕಡಲಾರ್ಭಟ. ಮಂಗಳೂರಿನಲ್ಲೂ ಸಮುದ್ರದ ಅಲೆಗಳು ಅಬ್ಬರಿಸುತ್ತಿವೆ. ಕಡಲಬ್ಬರಕ್ಕೆ ನಿರ್ಮಾಣ ಹಂತದ ಮೀನುಗಾರಿಕಾ ಜೆಟ್ಟಿ ಧ್ವಂಸವಾಗಿದೆ. ಕುಳಾಯಿ ಸಮುದ್ರ ತೀರದಲ್ಲಿ ನಿರ್ಮಿಸಲಾಗಿದ್ದ ಜೆಟ್ಟಿ ಧ್ವಂಸವಾಗಿದ್ದು 196 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕೇಂದ್ರ ಸರ್ಕಾರದ ಅನುದಾನದಲ್ಲಿ ನಿರ್ಮಿಸಲಾಗಿತ್ತು. ಅವೈಜ್ಞಾನಿಕ ಕಾಮಗಾರಿಗೆ ಮೀನುಗಾರರು ಆಕ್ರೋಶ ಹೊರಹಾಕಿದ್ದಾರೆ. ಮುಂಗಾರು ಮಳೆ ಚುರುಕು ಪಡೆದುಕೊಂಡಿದ್ದು ಕರಾವಳಿ ಮತ್ತು ಪಶ್ಚಿಮ ಘಟ್ಟದಲ್ಲಿ ಅಬ್ಬರಿಸುತ್ತಿದೆ. ನದಿಗಳ ಹರಿವಿನ ಪ್ರಮಾಣ ಹೆಚ್ಚಿದ್ದು ಈವಕಳೆ ಬಂದಿದೆ. ಬ್ಯೂರೋ ರಿಪೋರ್ಟ್, TV9.